the last class, so we had discussed about the relation chapter, right? So and also we discussed some of topics in the functions, right? So ನಾವು ಫಂಕ್ಷನ್ ಅಂದ್ರೆ ಏನಂತ ಡೆಫಿನೇಷನ್ ನೋಡಿದ್ವಿ. ಅದೇ ರೀತಿಯಾಗಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತ ನೋಡಿದ್ವಿ. ಆ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಫಂಕ್ಷನ್ಸ್ ಇದಾವೆ? ದೇರ್ ಆರ್ 5 ಟೈಪ್ಸ್ ಆಫ್ ಫಂಕ್ಷನ್ಸ್. one functions, or it is called injective function. Next, onto functions, or it is also called as surjective function. Next, one and onto function, or it is also called as bijective function. And next one is many one function, and another one last finally was into function, right? ಸೊ ಹಾಗಾದ್ರೆ ನಾವು ಒನ್ ಫಂಕ್ಷನ್ ಏನಂತೇಳಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಏನ್ ಹೇಳ್ತಿದೆ ಒನ್ ಫಂಕ್ಷನ್ ಅಂತಂದ್ರೆ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ is defined to be one or it is also called as injective if the image of distinct element of A under B are distinct ಆಗಿರಬೇಕು ಅಂತನೂ ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಡೆಫಿನೇಷನ್ ಇನ್ ಡೀಟೇಲ್ ಆಗಿ ನೋಡಿದ್ವಿ, ಹೌದಲ್ವಾ? ರೈಟ್. ಸೊ ಅದೇ ರೀತಿಯಾಗಿ ನಾವು ಮ್ಯಾಥಮೆಟಿಕಲಿ ನಾವು ಹೇಗೆ ಅದನ್ನ ಪ್ರೂವ್ ಮಾಡಬಹುದು ಒನ್ ಫಂಕ್ಷನ್ ಅಂತ ಕೂಡ ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ. ಫಸ್ಟ್ ನಾವೇನು ತಗೊಳ್ಬೇಕು? ಇಮೇಜಸ್ ಆರ್ ಈಕ್ವಲ್ ಅಂತ ಹೇಳಿ ತಗೊಳ್ಬೇಕು, ಅಲ್ವಾ? ಫಸ್ಟ್ ಏನಂತ ತಗೊಳ್ಬೇಕು? ಸೊ ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ನಾವೇನು ತಗೊಳ್ಬೇಕು? ಎಫ್ ಆಫ್ x1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತಗೊಳ್ಬೇಕು ಫಾರ್ ಎನಿ ಆರ್ಬಿಟ್ರರಿ x1, x2 ಬಿಲಾಂಗ್ಸ್ ಟು ಡೊಮೈನ್. ದೆನ್ ನಾವೇನು ಪ್ರೂವ್ ಮಾಡಬೇಕಂತ x1 ಇಸ್ ಈಕ್ವಲ್ಸ್ ಟು x2 ಅಂತ ಪ್ರೂವ್ ಮಾಡಬೇಕು. ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತೇಳಿ ಪ್ರೂವ್ ಮಾಡ್ತಾ ಹೋಗಿದ್ವಿ. ಸೊ ಈ ರೀತಿಯ ಪ್ರೂವ್ ಆದರೆ ಮಾತ್ರ ಅದೇನಾಗುತ್ತೆ? ಒನ್ ಫಂಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ. ಅದರ್ವೈಸ್ ಇಟ್ ಇಸ್ ನಾಟ್ ಒನ್ ಫಂಕ್ಷನ್. ಸೊ ಒನ್ ಫಂಕ್ಷನ್ ಆಗದೆ ಇದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್, ಸೊ ಏನಂತ ಹೇಳ್ಬೋದು? ಮೆನಿ ಒನ್ ಫಂಕ್ಷನ್ ಅಂತ ಹೇಳಬಹುದು. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಸೆಡ್ ಟು ಬಿ ಎ ಮೆನಿ ಒನ್ ಇಫ್ ಎಫ್ ಇಸ್ ನಾಟ್ ಒನ್. ಸೊ ಒನ್ ಆಗದೆ ಇದ್ರೆ ಏನಾಗಿರ್ತದೋ? ಮೆನಿ ಒನ್ ಫಂಕ್ಷನ್ ಆಗಿರ್ತದೆ, ಹೌದಲ್ವಾ? ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಆನ್ ಟು ಫಂಕ್ಷನ್. ಓಕೆನಾ? ಆನ್ ಟು ಫಂಕ್ಷನ್ ಅಂದ್ರೆ ಏನಿರ್ತದೆ? This is a second type of a function, or it is also called it as a surjective function. So a function f from a to b is said to be onto function if range of f is equals to codomain of f ಆಗಿರಬೇಕು. ಸೊ ಏನಾಗಿರ್ಬೇಕು? ರೇಂಜ್ ಆಫ್ ದಿ ಫಂಕ್ಷನ್ ಮಸ್ಟ್ ಬಿ is equals to codomain of f ಆಗಿದ್ರೆ then the function f from a to b is called as ಏನಂತ ಕರಿಬಹುದು? onto function ಅಂತೇಳಿ ಕರಿಬಹುದು. Or it can also be defined as ಹೆಂಗ್ ಡಿಫೈನ್ ಮಾಡಬಹುದಪ್ಪ? a function f from x to y is said to be onto or surjective if every element of y in the image of some element of x under f, that is for every y belongs to y there exists an element x in x such that f of x is equals to y ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಕೋಡೊಮೈನ್ ನಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ಗೂ ಅಟ್ಲೀಸ್ಟ್ ನಮಗೆ ಏನ್ ಎಕ್ಸಿಸ್ಟ್ ಆಗ್ಬೇಕಪ್ಪ ಅಂದ್ರೆ ಒಂದು ಪ್ರೀ ಇಮೇಜ್ ಆದ್ರೂ ಎಕ್ಸಿಸ್ಟ್ ಆಗ್ಬೇಕು. ಸೊ ಹಂಗೆ ಎಕ್ಸಿಸ್ಟ್ ಆದ್ರೆ ನಾವೇಂತ ಕರಿತಾ ಹೋಗ್ತದನ್ನ ಆನ್ ಟು ಫಂಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ, ಅಲ್ವಾ? ಸೊ ನಿಮಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀನಿ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಹೆಂಗಪ್ಪ? ಸೊ ಫಸ್ಟ್ ಡೆಫಿನೇಷನ್ ನೋಡೋಣ. ಈಗ ಇನ್ ಕೇಸ್ ನಾವು ವೆನ್ ಡಯಾಗ್ರಾಮ್ ಮೂಲಕ ಅಂತ ಒಂದು ಎಕ್ಸಾಂಪಲ್ ನೋಡೋಣ. ಸೊ ದಿಸ್ ಇಸ್ ದ ಫಂಕ್ಷನ್. ಸೊ ಫ್ರಮ್ ಎ ಟು ಬಿ ಅಂತ ಅನ್ಕೊಳ್ಳೋಣ, ಓಕೆನಾ? ಸೊ ನಾವೇನ್ ಮಾಡ್ತೀನಿ? ಸೊ ಮ್ಯಾಪಿಂಗ್ ಮಾಡ್ತೀನಿ. 1 ಮ್ಯಾಪ್ಸ್ ಟು ಬಿ, ಅಗೇನ್ 3 ಮ್ಯಾಪ್ಸ್ ಟು ಎ, ಅಗೇನ್ 4 ಮ್ಯಾಪ್ಸ್ ಟು ಸಿ ಅಂತ ತಗೊಳ್ತೀನಿ, ಓಕೆನಾ? ಸೊ ನಮಗೆ ಗೊತ್ತಿದೆ. ಸೊ ನೋಡಿ, ಒಂದು ಫಂಕ್ಷನ್ ಇಲ್ಲಿ ಎಫ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ಎ ಟು ಬಿ ಆದ್ರೆ ಸೊ ಎ ಏನಂತ ಕರಿತೀವಿ ಅಂತ ಹೇಳಿದೆ? ಡೊಮೈನ್ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಬಿ ನ ನಾವು ಏನಂತ ಕರಿತೀವಿ ಅಂತ ಹೇಳಿದೆ? ಕೋಡೊಮೈನ್ ಅಂತೇಳಿ ಕರಿತೀವಿ ಅಂತ ಹೇಳಿದೆ. ಹಾಗಾದ್ರೆ ರೇಂಜ್ ಏನಪ್ಪಾ ಅಂದ್ರೆ ಕಲೆಕ್ಷನ್ ಆಫ್ ಆಲ್ ದಿ ಇಮೇಜಸ್ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಅಂದ್ರೆ ರೇಂಜ್ ಅಲ್ಲಿ ಏನ್ ಬರ್ತಾ ಹೋಗ್ತದೆ? ಎ ಬಿ ಸಿ ಬರ್ತಾ ಹೋಗ್ತದೆ, ಹೌದಲ್ವಾ? ಹಾಗಾದ್ರೆ ನಾ ಫಸ್ಟ್ ಡೆಫಿನೇಷನ್ ನೋಡ್ಬೇಕಾದ್ರೆ ಏನಂತ ಹೇಳ್ತೀನಿ? ಸೊ ಎಫ್ ಫ್ರಮ್ ಎ ಟು ಬಿ ಸೆಡ್ ಟು ಬಿ ಆನ್ ಟು ಫಂಕ್ಷನ್ ಇಫ್ ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ಸ್ ಟು ಕೋಡೊಮೈನ್ ಆಫ್ ಎಫ್ ಆಗ್ಬೇಕು. ಇಲ್ಲಿ ಈಗ ಸೊ ರೇಂಜ್ ಏನಿದೆ? ಎ ಬಿ ಸಿ ಇದೆ. ಕೋಡೊಮೈನ್ ಕೂಡ ಏನಿದೆ? ಎ ಬಿ ಸಿ. ಹಾಗಾದ್ರೆ ಕೊಟ್ಟಿರುವಂತಹ ಫಂಕ್ಷನ್ ಇದೇನಾಯ್ತು? ಆನ್ ಟು ಫಂಕ್ಷನ್ ಆಗತ್ತೆ. ಅದೇ ರೀತಿ ಸೆಕೆಂಡ್ ಡೆಫಿನೇಷನ್ ನೋಡಿದಾಗ ಏನಿದೆ? ಸೊ ಫಾರ್ ಎವ್ರಿ ಎಲಿಮೆಂಟ್ ವೈ ಬಿಲಾಂಗ್ಸ್ ಟು ದಿಸ್ ನಾನ್ ಎಂಪ್ಟಿ ಸೆಟ್ ಬಿ ಗೆ ಏನ್ ಎಕ್ಸಿಸ್ಟ್ ಆಗ್ತಾ ಇದಾವೆ? ಪ್ರೀ ಇಮೇಜಸ್ ಇದಾವೆ. ಹಾಗಾದ್ರೆ ಇದೆ ಅಂತ ಕರಿತೀವಿ ಆನ್ ಟು ಆಗಿದೆ ಅಂತ ಅರ್ಥ. ಇನ್ ಕೇಸ್ ಇಲ್ಲಿ ಯಾವುದೋ ಒಂದು ಎಲಿಮೆಂಟ್ ಇದ್ದು
ಈ ಎಲಿಮೆಂಟ್ಗೆ ಪ್ರೀ ಇಮೇಜ್ ಇಲ್ಲದೆ ಇದ್ದಾಗ ಅವಾಗ ಏನಾಗಲ್ಲ, ಇಲ್ಲಿ ರೇಂಜ್ ಎ ಬಿ ಸಿ ಆದ್ರೆ ಕೋಡೊಮೈನ್ ಏನಾಗ್ಬಿಡುತ್ತದೆ, ಎ ಬಿ ಸಿ ಡಿ ಆಗುತ್ತೆ. ಹಾಗಾದ್ರೆ ಏನಾಗಲ್ಲ, ಸೊ ರೇಂಜ್ ಈಸ್ ನಾಟ್ ಈಕ್ವಲ್ಸ್ ಟು ಏನಾಗುತ್ತೆ, ಕೋಡೊಮೈನ್ ಆಗುತ್ತೆ. ಆಗ ರೇಂಜ್ ಈಸ್ ನಾಟ್ ಈಕ್ವಲ್ಸ್ ಟು ಕೋಡೊಮೈನ್ ಆದ್ರೆ ಏನಂತ ಅರ್ಥ, ಇಟ್ ಈಸ್ ನಾಟ್ ಆನ್ ಟು ಫಂಕ್ಷನ್ ಅಂತೇಳಿ ಅರ್ಥ. ಅಥವಾ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಈ ಡಿ ಅನ್ನೋ ಎಲಿಮೆಂಟ್ಗೆ ಸೊ ಏನ್ ಎಕ್ಸಿಸ್ಟ್ ಆಗಲ್ಲಪ್ಪ ಅಂದ್ರೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲ್ಲ. ನೋಡಿ, ಅಟ್ಲೀಸ್ಟ್ ಒನ್ ಎಲಿಮೆಂಟ್ ಇನ್ ಕೇಸ್ ಏನಾದ್ರು ಪ್ರೀ ಇಮೇಜ್ ಇಲ್ಲದೆ ಇದ್ರೆ ಸೊ ಕೋಡೊಮೈನ್ ನಲ್ಲಿರುವಂತಹ ಎಲಿಮೆಂಟ್ಸ್ ಗಳಿಗೆ ಯಾವ್ದಾದ್ರು ಒಂದು ಎಲಿಮೆಂಟ್ ಗೆ ಏನಾದ್ರು ಒಂದು ಪ್ರೀ ಇಮೇಜ್ ಇಲ್ಲದೆ ಇದ್ರೆ ಸೊ ಇಟ್ ಈಸ್ ನಾಟ್ ಆನ್ ಟು, ಬಿಕಾಸ್ ಸೊ ಡೆಫಿನೇಷನ್ ಡಸಂಟ್ ಹೋಲ್ಡ್ಸ್. ಯಾಕಂದ್ರೆ ರೇಂಜ್ ಇಸ್ ನಾಟ್ ಈಕ್ವಲ್ಸ್ ಏನಾಗ್ಬಿಡ್ತದೆ, ಕೋಡೊಮೈನ್ ಆಗುತ್ತೆ. ಸೊ ಹಾಗಾಗಿ ಸೊ ದ ಗಿವನ್ ಫಂಕ್ಷನ್ ಇಸ್ ನಾಟ್ ಆನ್ ಟು ಫಂಕ್ಷನ್ ಆಗುತ್ತೆ. ಹಾಗಾದ್ರೆ ಸೊ ನಾವು ಮ್ಯಾಥಮೆಟಿಕಲಿ ನಾವು ಹೇಗೆ ಪ್ರೂವ್ ಮಾಡಬಹುದು ಒಂದು ಆನ್ ಟು ಫಂಕ್ಷನ್ ನ, ಕೊಟ್ಟಿರುವಂತಹ ಫಂಕ್ಷನ್ ನಾವು ಆನ್ ಟು ಫಂಕ್ಷನ್ ಅಂತೇಳಿ ಹೇಗೆ ನಾವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡಬಹುದಪ್ಪ ಅಂದ್ರೆ ಸೊ ದಿಸ್ ಇಸ್ ದ ಪ್ರೊಸೀಜರ್. ಸೊ ನೋಡೋಣ ಹೇಗೆ ಪ್ರೊಸೀಜರ್ ಇದೆ ಅಂತ ಹೇಳಿ. ಸೊ ಸಪೋಸ್ ಫಸ್ಟ್ ನಾವು ತಗೊಳ್ಬೇಕು, ಸಪೋಸ್ ಲೆಟ್ ಅಸ್ ಕನ್ಸಿಡರ್ y is equals to f of x ಅಂತ ಅನ್ಕೊಳ್ಳೋಣ. ಗಿವನ್ ಫಂಕ್ಷನ್ ಕೊಟ್ಟಿದ್ದಾರೆ ನಮಗೆ, y is equals to f of x ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಲೆಟ್ y belongs to be codomain, be arbitrary, and let x be the pre-image of y under f ಅಂತ ತಗೊಳ್ತಾರೆ. f of x is equals to y ಅಂತ ತಗೊಳ್ತೀನಿ. ಗೊತ್ತಿದೆ ಅಲ್ವಾ? ನೆಕ್ಸ್ಟ್ ನಾನು ಏನ್ ಮಾಡ್ಬಿಡ್ತೀನಪ್ಪ ಅಂದ್ರೆ ಸೊ ಫ್ರಮ್ ದಿಸ್ ಸಾಲ್ವ್ ಫಾರ್ ಎಕ್ಸ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪ್ ಏನು, ನಾವು ಫಸ್ಟ್ ಗೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ ಅಂತ ತಗೊಳ್ಬೇಕು. ಹೆಂಗೆ, ಸೊ ವೈ ಬಿಲಾಂಗ್ಸ್ ಟು ಕೋಡೊಮೈನ್ ಗೆ ನಾವು ಆರ್ಬಿಟ್ರಿ ಯಾವುದೋ ಒಂದು ಎಲಿಮೆಂಟ್ ಕೋಡೊಮೈನ್ ತಗೊಳ್ಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಎಕ್ಸ್ ಆಸ್ ಎ ಪ್ರೀ ಇಮೇಜ್ ಅಂತ ತಗೊಳ್ಳೋಣ. ಸೊ ಹಾಗಾಗಿ ಏನಾಯ್ತು, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಸಾಲ್ವ್ ಫಾರ್ ಎಕ್ಸ್ ಮಾಡ್ತೀನಿ. ಹೆಂಗೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಮ್ ಫಂಕ್ಷನ್ ಆಫ್ ವೈ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ಏನ್ ಮಾಡ್ತೀನಿ, ಸೆಕೆಂಡ್ ಸ್ಟೆಪ್ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಮ್ ಫಂಕ್ಷನ್ ಆಫ್ ವೈ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಏನ್ ಅಬ್ಸರ್ವ್ ಮಾಡಬೇಕಪ್ಪ ಅಂತಂದ್ರೆ, ಸೊ ಇಫ್ ಫಾರ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್ ಎಕ್ಸ್ ಈಸ್ ಡಿಫೈನ್ಡ್ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಏನಾಗಬೇಕು, ಡೊಮೈನ್ ಆಗ್ಬೇಕಂದ್ರೆ ನಮಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಜಿ ಆಫ್ ವೈ ಆಗಿರುತ್ತಲ್ವಾ. ಸೊ ಈ ವೈ ವ್ಯಾಲ್ಯೂಸ್ ನ ನಾವು ಕೋಡೊಮೈನ್ ಇಂದ ಚೂಸ್ ಮಾಡ್ತಾ ಹೋಗ್ಬೇಕು. ನಾವೇನ್ ಮಾಡ್ತಾ ಹೋಗ್ಬೇಕು, ಈ ವೈ ವ್ಯಾಲ್ಯೂಸ್ ನ ಕೋಡೊಮೈನ್ ಇಂದ ಚೂಸ್ ಮಾಡ್ತಾ ಹೋಗ್ಬೇಕು. ಸೊ ಆ ಚೂಸ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಏನಾಗ್ಬೇಕಪ್ಪ ಅಂದ್ರೆ ಡಿಫೈನ್ ಆಗ್ಬೇಕು. ಎಕ್ಸ್ ವ್ಯಾಲ್ಯೂ ಏನಾಗಬೇಕು, ಡಿಫೈನ್ ಆಗ್ಬೇಕು. ಡಿಫೈನ್ ಆಗ್ಬಿಟ್ಟು ಆ ಎಕ್ಸ್ ವ್ಯಾಲ್ಯೂ ಎಲ್ಲಿರ್ಬೇಕಪ್ಪ ಅಂದ್ರೆ ಡೊಮೈನ್ ಅಲ್ಲಿ ಇರಲೇಬೇಕು. ಅದೇ ಹೇಳ್ತಿದೆ ನೋಡಿ, ಫಾರ್ ವೈ ಬಿಲಾಂಗ್ಸ್ ಟು ಕೋಡೊಮೈನ್ ಎಕ್ಸ್ ಇಸ್ ಡಿಫೈನ್ಡ್ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಡೊಮೈನ್, ದೆನ್ ಎಕ್ಸ್ ಈಸ್ ದ ರಿಕ್ವೈರ್ಡ್ ಪ್ರೀ ಇಮೇಜ್ ಆಫ್ ವೈ ಅಂಡರ್ ಎಫ್ ಆಗಿಬಿಡ್ತದೆ. ನಾವಿಲ್ಲಿ ವೈ ಅನ್ನೋದು ಆರ್ಬಿಟ್ರಿ ಅಂತ ತಗೊಂಡಿದ್ವಲ್ವಾ. ಸೊ ಈ ವೈಗೆ ಏನಾಯ್ತು ಹೋಯ್ತು, ಎಕ್ಸ್ ಈಸ್ ದ ಪ್ರೀ ಇಮೇಜ್ ಆಗುತ್ತೆ. ಯಾವಾಗ ಈ ವೈ ವ್ಯಾಲ್ಯೂ ಚೂಸ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಏನಾಗಬೇಕು, ಡಿಫೈನ್ ಆಗಬೇಕು. ಡಿಫೈನ್ ಆಗಿ ಅದಲ್ಲಿರಬೇಕು, ಡೊಮೈನ್ ಅಲ್ಲಿ ಇರಬೇಕು. ಹಾಗಾದ್ರೆ ಸಿನ್ಸ್ ನಾವೇನ್ ತಗೊಂಡಿದ್ವಿ, ವೈ ಈಸ್ ಆರ್ಬಿಟರಿ ಅಂತ ತಗೊಂಡಿದ್ವಿ, ದೆನ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಸೊ ಫಾರ್ ಎವ್ರಿ ಎಲಿಮೆಂಟ್ ಇನ್ ದ ಕೋಡೊಮೈನ್ ಸೊ ಏನ್ ಎಕ್ಸಿಸ್ಟ್ ಆಗ್ತವೆ, ಅಟ್ ಲೀಸ್ಟ್ ಒನ್ ಪ್ರೀ ಇಮೇಜ್ ಇನ್ ದ ಡೊಮೈನ್ ಅಂತ ಆಗುತ್ತೆ. ಸಚ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಅಂತ ಆಗುತ್ತೆ. ನೋಡಿ, ನಮಗೆ ಪ್ರತಿಯೊಂದು ಎಲಿಮೆಂಟ್ಸ್ ನ ತಗೊಂಡು ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ, ಮ್ಯಾಪಿಂಗ್ ಆಗಿದೆಯೋ ಇಲ್ವೋ, ಪ್ರೀ ಇಮೇಜ್ ಇದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ಬಿಡ್ತೀವಪ್ಪ ಅಂದ್ರೆ ಸೊ ವೈ ಬಿಲಾಂಗ್ಸ್ ಟು ಕೋಡೊಮೈನ್ ಬಿ ಆರ್ಬಿಟರಿ ಅಂತ ತಗೊಂಡ್ಬಿಡ್ತೀನಿ. ನಾನೇನ್ ತಗೊಂಡ್ಬಿಡ್ತೀನಿ, ಆರ್ಬಿಟರಿ ಅಂತ ತಗೊಂಡ್ಬಿಡ್ತೀನಿ. ಆರ್ಬಿಟರಿ ಮೀನ್ಸ್ ಅಟ್ ಲೀಸ್ಟ್ ಒಂದ್ ಎಲಿಮೆಂಟ್ ಗೆ ಏನಾದ್ರೂ ಸ್ಯಾಟಿಸ್ಫೈ ಆಗ್ತಾ ಇದ್ರೆ ಅದೇ ಪ್ರಾಪರ್ಟಿ ಎಲ್ಲಾ ಎಲಿಮೆಂಟ್ಸ್ಗೂ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ನಾನೇ ಮಾಡ್ಕೊಂಡೆ, ಇಲ್ಲಿ ವೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ ಅಂತ ತಗೊಂಡು ಸಾಲ್ವ್ ಫಾರ್ ಎಕ್ಸ್ ಮಾಡಿ. ಸಾಲ್ವ್ ಫಾರ್ ಎಕ್ಸ್ ಆದ್ಮೇಲೆ ನಾವೇನ್ ಅಬ್ಸರ್ವ್ ಮಾಡಬೇಕು, ಸೊ ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ಕೋಡೊಮೈನ್ಗೆ ಸೊ ಎಕ್ಸ್ ಏನಾಗಬೇಕು, ಡಿಫೈನ್ ಆಗಬೇಕು. ಯಾವುದೇ ಕಾರಣಕ್ಕೂ ಎಕ್ಸ್ ವ್ಯಾಲ್ಯೂ ಇನ್ಫಿನಿಟಿಗೆ ಹೋಗೋ ಹಾಗಿಲ್ಲ. ನಾವು ವೈ ವ್ಯಾಲ್ಯೂನ ಚೂಸ್ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಎಲ್ಲಿ ಹೋಗೋ ಹಾಗಿಲ್ಲ, ಇನ್ಫಿನಿಟಿಗೆ ಹೋಗೋ ಹಾಗಿಲ್ಲ. ಇನ್ ಕೇಸ್ ಇನ್ಫಿನಿಟಿ ಹೋಗ್ತಾ ಇದೆ ಅಂದ್ರಿಗಿನ ಸೊ ಆ ಇಮೆಂಟ್ ಗೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ಲಿಲ್ಲ ಅಂತಂದ್ರಿಗಿನ ಅವಾಗ ಏನಾಗಲ್ಲ, ಅದು ಆನ್ ಟು ಫಂಕ್ಷನ್ ಆಗಲ್ಲ. ಅಲ್ವಾ? ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸೊ ಏನ್ ಮಾಡಬೇಕು, ಫಸ್ಟ್ ಗೆ ಸೊ ನಾವು ವೈ ನ ಆರ್ಬಿಟ್ರಿ ಎಲಿಮೆಂಟ್ ಅಂತ ತಗೊಳ್ಬೇಕು. ಆ ಆರ್ಬಿಟ್ರಿ ಎಲಿಮೆಂಟ್ ಗೆ ಎಕ್ಸ್ ಒಂದ್ ಯಾವ್ದೇನು ಪ್ರೀ ಇಮೇಜ್ ಅಂತ ಲೆಟರ್ ನಾವೇನ್ ತಗೊಳ್ಬೇಕು, ಅಜಂಪ್ಷನ್ ತಗೊಳ್ಬೇಕು. ಓಕೆನಾ? ಹಾಗಾಗಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಆಯ್ತು ವೈ ಅಂತ ಆಯ್ತು.
ನೆಕ್ಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಸಾಲ್ವ್ ಫಾರ್ ಎಕ್ಸ್ ಮಾಡಬೇಕು. ಅಂದ್ರೆ ವಿ ಹ್ಯಾವ್ ಟು ಕನ್ವರ್ಟ್ ಎಕ್ಸ್ ಇಸ್ ದ ಫಂಕ್ಷನ್ ಆಫ್ ವೈ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಏನ್ ಮಾಡಬೇಕು, ಎಕ್ಸ್ ಇಸ್ ದ ಫಂಕ್ಷನ್ ಆಫ್ ವೈ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅಂಡ್ ದೆನ್ ನೆಕ್ಸ್ಟ್ ನಾವೇನ್ ಅಬ್ಸರ್ವ್ ಮಾಡಬೇಕು, ಸೊ ವೈ ಬಿಲಾಂಗ್ಸ್ ಟು ಕೋಡೊಮೈನ್ ಗೆ, ಸೊ ಎಕ್ಸ್ ಬಿಲಾಂಗ್ಸ್ ಟು ಏನಾಗಬೇಕು, ಡಿಫೈನ್ ಆಗಬೇಕು. ಡಿಫೈನ್ ಆಗೋದು ಎಲ್ಲಿರಬೇಕು, ಡೊಮೈನ್ ಅಲ್ಲಿ ಇರಬೇಕು. ಹಂಗಿದ್ರಾಗ ಮಾತ್ರ ನಾವೆಂತ ಕನ್ಕ್ಲೂಡ್ ಮಾಡ್ಬೋದು, ಸೊ ವೈ ಗೆ ಸೊ ಏನಿದೆ ಪ್ರೀ ಇಮೇಜ್ ಇದೆ ಅಂಡರ್ ದ ಫಂಕ್ಷನ್ ಎಫ್ ಆಗಿದೆ ಅಂತ ಅರ್ಥ. ಓಕೆನಾ. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇಲ್ಲಿ ಆರ್ಬಿಟ್ರಿ ಅಂತ ತಗೊಂಡು ಹೋಗಿರೋದ್ರಿಂದ ಸೊ ಅದು ಹೋಲ್ಡ್ಸ್ ಫಾರ್ ಆಲ್ ದಿ ಎಲಿಮೆಂಟ್ಸ್ ಇಂದ ಕೋಡೊಮೈನ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು, ಗಿವನ್ ಫಂಕ್ಷನ್ ಈಸ್ ಆನ್ ಟು ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸರ್ಜೆಕ್ಟಿವ್ ಫಂಕ್ಷನ್ ಅಂತೇಳಿ ಕರಿಬಹುದು. ಸೊ ದಿಸ್ ಇಸ್ ದ ಪ್ರೊಸೀಜರ್ ಏನು ಇಲ್ಲ, ಒಂದು ಆರ್ಬಿಟ್ರಿ ಎಲಿಮೆಂಟ್ ವೈ ನ ಕೋಡೊಮೈನ್ ತಗೊಳ್ಬೇಕು, ಅದಕ್ಕೆ ಎಕ್ಸ್ ಅನ್ನೋ ಎಲಿಮೆಂಟ್ ಪ್ರೀ ಇಮೇಜ್ ಆಗ್ತಾ ಇದೆ ಅಂತ ಅನ್ಕೊಂಡು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ವೈ ಅಂತ ತಗೊಳ್ಬೇಕು. ದಟ್ ಇಸ್ ದ ಸೆಕೆಂಡ್ ಸ್ಟೆಪ್. ಸೊ ಮೂರನೇ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಫಂಕ್ಷನ್ ಆಫ್ ವೈ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ದಟ್ ಇಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ಆಫ್ ವೈ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ನಾವೇನ್ ಮಾಡಬೇಕು, ವೈ ವ್ಯಾಲ್ಯೂಸ್ಗೆ ಫೋರ್ತ್ ಸ್ಟೆಪ್ ಅಲ್ಲಿ ಮಾಡಬೇಕು, ವೈ ವ್ಯಾಲ್ಯೂಸ್ಗಳಿಗೆ ಸೊ ನಾವು ಈ ವ್ಯಾಲ್ಯೂಸ್ ಅನ್ನ ಚೂಸ್ ಮಾಡ್ಕೊಂಡಾಗ ಕೋಡೊಮೈನ್ ಇಂದ ಎಕ್ಸ್ ವ್ಯಾಲ್ಯೂ ಏನಾಗಬೇಕು, ಡಿಫೈನ್ ಆಗಬೇಕು. ಡಿಫೈನ್ ಆಗಿ ಎಲ್ಲಿರ್ಬೇಕು, ಅದು ಡೊಮೈನ್ ಅಲ್ಲಿ ಇರಬೇಕು. ಓಕೆನಾ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಸೊ ಹಾಗಾದ್ರೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಈಗ ಇನ್ ಕೇಸ್ ಫಂಕ್ಷನ್ ಆನ್ ಟು ಆಗ್ಲಿಲ್ಲ ಅಂತಂದ್ರಿಗಿನ ನೆಕ್ಸ್ಟ್ ಟೈಪ್ ಏನಾಗಿರ್ತದೆ, ಅದು ಇಂಟು ಫಂಕ್ಷನ್ ಆಗಿರ್ತದೆ. A function f from a to b said to be a into function f is not onto ಅಂದ್ರೆ range is not equals to codomain ಆದಾಗ at least one element ಗೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗದೆ ಇದ್ದಾಗ ಅವಾಗ ನಾವೇನಂತ ಕನ್ಕ್ಲೂಡ್ ಮಾಡ್ತೀವಿ, ಇಟ್ ಈಸ್ ನಾಟ್ onto ಅಂತ ಕನ್ಕ್ಲೂಡ್ ಮಾಡ್ತೀವಿ. ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಆಸ್ into ಫಂಕ್ಷನ್ ಅಂತೇಳಿ ಕರೀತಾ ಹೋಗ್ತೀವಿ. ಗೊತ್ತಾಗ್ತಿದೆ ಅಲ್ವಾ. ಹಾಗಾದ್ರೆ ಸೊ ನೆಕ್ಸ್ಟ್ ನಮಗೆ ಇಲ್ಲೊಂದು ಏನಪ್ಪಾ ಅಂತಂದ್ರೆ, ಸೊ ನಾವು 1 1 ಅಂಡ್ 2 ಅಂದ್ರೆ ಬೈಜೆಕ್ಟಿವ್ ಫಂಕ್ಷನ್ ಅಂತ ನೋಡಿದ್ವಿ, ಹೌದಲ್ವಾ. ಸೊ ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಎ ಫಂಕ್ಷನ್ ವಿಚ್ ಇಸ್ ಬೋತ್ 1 1 ಅಂಡ್ 2 ಆಗಿರಬೇಕು. ಓಕೆನಾ. ಸೊ ಲಾಸ್ಟ್ ಒನ್ ಯಾವ್ದು ನಮಗೆ, ಸೊ ಬೈಜೆಕ್ಟಿವ್ ಫಂಕ್ಷನ್. ಸೊ ಬೈಜೆಕ್ಟಿವ್ ಫಂಕ್ಷನ್ ಆರ್ 1 1 ಅಂಡ್ 2 ಏನಾಗಿರ್ಬೇಕು, ಎಫ್ ಫ್ರಮ್ ಎ ಟು ಬಿ ಅನ್ನೋ ಫಂಕ್ಷನ್ ಏನಾಗಿರ್ಬೇಕು, ಸೊ 1 1 ಫಂಕ್ಷನ್ ಆಗಿರ್ಬೇಕು, ಮತ್ತೆ ಆನ್ 2 ಫಂಕ್ಷನ್ ಆಗಿರ್ಬೇಕು. 1 1 ಆಗಿದ್ದು ಆನ್ 2 ಆಗಿದ್ರೆ ಅಂತಹ ಫಂಕ್ಷನ್ಸ್ ನಾವೆಂತ ಕರಿತಾ ಹೋಗ್ತೀವಿ, ಬೈಜೆಕ್ಟಿವ್ ಫಂಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಓಕೆನಾ. ಸೊ ದೀಸ್ ಆರ್ ದಿ ಕಾನ್ಸೆಪ್ಟ್. ದಟ್ ಇಸ್ 1 1 ಫಂಕ್ಷನ್ ಅಂದ್ರೆ ಏನು, ಆನ್ 2 ಫಂಕ್ಷನ್ ಅಂದ್ರೆ ಏನು, ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನು, ಮೆನಿ ಒನ್ ಫಂಕ್ಷನ್ ಅಂದ್ರೆ ಏನು, ಇಂಟು ಫಂಕ್ಷನ್ ಏನಂತ ನೋಡ್ತಾ ಹೋದ್ವಿ, ಗೊತ್ತಲ್ವಾ. ಹಾಗಾದ್ರೆ ಸೊ ವಿಲ್ ಗೆಟ್ ಇನ್ ಟು ದಿ ಪ್ರಾಬ್ಲಮ್ಸ್. ಓಕೆನಾ. ಏನಂತ ಹೇಳ್ತಾರೆ, ಶೋ ದಟ್ ದ ಫಂಕ್ಷನ್ ಎಫ್ ಫ್ರಮ್ ಎನ್ ಟು ಎನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಂತ ಹೇಳ್ತಾರೆ, 2x ಅಂತ ಹೇಳಿದ್ರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಇದೆ 2x ಅಂತ ಹೇಳ್ತಾರೆ. ಈಸ್ 1 1 ಬಟ್ ನಾಟ್ ಆನ್ 2 ಅಂತ ಶೋ ಮಾಡ್ಲಿಕ್ಕೆ ಹೇಳಿದ್ದಾರೆ. ಫಸ್ಟ್ ನೀವು ಕ್ವಶನ್ ಓದ್ಕೋಬೇಕು. ಸೊ ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ, ಸೊ ದೆ ಗಿವನ್ ದಟ್ ಫಂಕ್ಷನ್ ನ ಡಿಫೈನ್ ಮಾಡಿದರೆ ವೇರ್ ಟು ವೇರ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ಸ್ ಅಂಡ್ ಈಸ್ ಡಿಫೈನ್ಡ್ ಬೈ ಆರ್ ಗಿವನ್ ಬೈ ಏನಂತ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಕೊಟ್ಟಿದ್ದಾರೆ 2x ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ನಾವು ಫಸ್ಟ್ ನಾವೇಂತ ಪ್ರೂವ್ ಮಾಡಬೇಕಿದು 1 1 ಅಂತ ಪ್ರೂವ್ ಮಾಡಬೇಕು, ಬಟ್ ನಾಟ್ ಆನ್ 2 ಅಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೋಡಿ ನಮಗೆ ಫಸ್ಟ್ ಅಬ್ಸರ್ವ್ ಮಾಡಬೇಕು, ನಮಗೆ ಡೊಮೈನ್ ಅಲ್ಲಿ ಏನ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ನ್ಯಾಚುರಲ್ ನಂಬರ್ಸ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಕೋಡ್ ಡೊಮೈನ್ ಅಲ್ಲಿ ಎಲಿಮೆಂಟ್ಸ್ ಏನ್ ಕೊಟ್ಟಿದ್ದಾರೆ, ನ್ಯಾಚುರಲ್ ನಂಬರ್ಸ್ ಕೊಟ್ಟಿದ್ದಾರೆ, ಹೌದಲ್ವಾ. ಹಾಗಾದ್ರೆ ಫಸ್ಟ್ ಒನ್ ನೋಡೋಣ. ನಾವೀಗ 1 1 ಫಂಕ್ಷನ್ ಆಗ್ಬೇಕು ಅಂತ ಶೋ ಮಾಡಬೇಕು, ಹೌದಲ್ವಾ. ಸೊ ಅದಕ್ಕೆ ನಾವೇನ್ ತಗೊಳ್ತೀವಿ, ಲೆಟ್ ಎಫ್ ಆಫ್ x1 is equals to ಏನು ತಗೊಳ್ತೀವಿ, ಎಫ್ ಆಫ್ x2 ತಗೊಳ್ತೀವಿ ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಎಲ್ಲಾಗಿರ್ತದೆ, ಡೊಮೈನ್ ಅಲ್ಲಿ ಆಗಿರ್ತದೆ, ಹೌದಲ್ವಾ. ಅವ್ರು ನಮಗೆ ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಏನ್ ಕೊಟ್ಟಿದ್ದಾರೆ, 2x ಅಂತೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಎಫ್ ಆಫ್ x1 ಏನಾಗುತ್ತೆ, ಎಫ್ ಆಫ್ x1 ಏನಾಗುತ್ತೆ ನಮಗೆ ಸಿಂಪಲ್ ಆಗಿ 2x1 ಆಗುತ್ತೆ. ಹಾಗಾದ್ರೆ ಎಫ್ ಆಫ್ x2 ಏನಾಗುತ್ತೆ, 2x2 ಆಗುತ್ತೆ. ಹಾಗಾದ್ರೆ ನಮಗೆ ಏನ್ ಕ್ಯಾನ್ಸಲ್ ಆಗುತ್ತೆ, 2 2 ಗೆಟ್ ಕ್ಯಾನ್ಸಲ್, x1 ಇಸ್ ಈಕ್ವಲ್ಸ್ ಆಗಿಬಿಡ್ತದೆ x2 ಆಗ್ತದೆ. ನೋಡಿ ನಾವು ಫಸ್ಟ್ ಏನ್ ತಗೊಂಡ್ವಿ, ಇಮೇಜಸ್ ಆರ್ ಈಕ್ವಲ್ ಅಂತ ತಗೊಂಡ್ವಿ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತೇಳಿ ಶೋ ಮಾಡಿದ್ವಿ. ಹಾಗಾದ್ರೆ
therefore f is ಏನಾಗ್ತಾ ಹೋಯ್ತು 1 ಫಂಕ್ಷನ್ ಆಯ್ತು. therefore f is 1 ಫಂಕ್ಷನ್. ಹೌದಲ್ವಾ? ಸೊ ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗೋಣ ಈಗ ಆನ್ ಟು ಹೌದೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಓಕೆನಾ? ಸೊ ಲೆಟ್ y ಬಿಲಾಂಗ್ಸ್ ಟು ನಾವೇನ್ ತಗೊಳ್ಬೇಕು, codomain be arbitrary. So let y belongs to n be arbitrary. There exists an x belongs to where domain. ಹೌದಲ್ವಾ? such that this is the first step. such that f of x is equals ನಾವೇನ್ ತಗೊಳ್ಬೇಕು, y ಅಂತ ತಗೊಳ್ಬೇಕು. ಹೌದಲ್ವಾ? ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕು, f of x ಅಂದ್ರೆ ಏನ್ ಕೊಟ್ಟಿದ್ದಾರೆ ನಮಗೆ ಇಲ್ಲಿ 2x is equals to y ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಕೋಬೇಕು, we have to solve for x ಮಾಡ್ಕೋಬೇಕು. ಹಾಗಾದ್ರೆ so this implies ಏನ್ ಇಂಪ್ಲೈಸ್ ಆಗುತ್ತೆ, so x is equals to y by 2 ಆಗುತ್ತೆ. in case ಏನಾದರೂ ನಾನು so if we choose y is equals to 1 then x is equals ಏನಾಗ್ಬಿಡ್ತದೆ 1 by 2 ಆಗುತ್ತೆ. ಬಿಡಿ, ಸೊ ನಾವೇನ್ ಮಾಡ್ಬೇಕೀಗ, ಎಲ್ಲಾ ವ್ಯಾಲ್ಯೂಸ್ y ವ್ಯಾಲ್ಯೂಸ್ ಗಳನ್ನು ಚೂಸ್ ಮಾಡಿದಾಗ x ವ್ಯಾಲ್ಯೂ ಏನಾಗಬೇಕು, ಡಿಫೈನ್ ಆಗಬೇಕು. ಡಿಫೈನ್ ಆಗೋದು ಎಲ್ಲಿರಬೇಕು, ಡೊಮೈನ್ ಅಲ್ಲಿ ಇರಲೇಬೇಕು. ಅಟ್ಲೀಸ್ಟ್ ಒನ್ ಎಲಿಮೆಂಟ್ಗೂ ಡಿಫೈನ್ ಆಗಿ ಡೊಮೈನ್ ಅಲ್ಲಿ ಇರದೇ ಇದ್ರೆ ಇಟ್ ಈಸ್ ನಾಟ್ ಆನ್ ಟು ಫಂಕ್ಷನ್, ಬಿಕಾಸ್ ಆ ಎಲಿಮೆಂಟ್ಗೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲ್ಲ ಅಂತ ಅರ್ಥ. ಹಾಗಾದ್ರೆ ಇನ್ ಕೇಸ್ ನಾನು ಏನಾದ್ರು y is equals to 1 ಅನ್ನ ಚೂಸ್ ಮಾಡಿದಾಗ x ವ್ಯಾಲ್ಯೂ is equals ಅಂತ ಬಂದ್ಬಿಡ್ತದೆ 1 by 2 ಬರ್ತಾ ಹೋಗ್ತದೆ. ಸೊ 1 by 2 ಬಂದಾಗ ಸೊ 1 by 2 it doesn't belongs to ಎಲ್ಲಿ, ನ್ಯಾಚುರಲ್ ನಂಬರ್ಸ್ ಅಲ್ವಾ? ಹಾಗಾದ್ರೆ ನಾವು we can conclude that it doesn't belongs to ನ್ಯಾಚುರಲ್ ನಂಬರ್. ಇಟ್ ಮೀನ್ಸ್ 1 ಅನ್ನೋ ಎಲಿಮೆಂಟ್ ಗೆ ಏನಿಲ್ಲ ಇಲ್ಲಿ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂತ ಅರ್ಥ. ಹಾಗಾದ್ರೆ we can conclude that f is not onto function ಅಂತ ಅರ್ಥ. ಏನೋ f is not onto function ಅಂತ ಅರ್ಥ. ಹೌದಲ್ವಾ? ಅವ್ರು ನಮ್ಗೆ ಅದೇ ಅಲ್ವಾ ಶೋ ಮಾಡ್ಲಿಕ್ಕೆ ಕೇಳಿದ್ದು. ಸೊ ಫಸ್ಟ್ ನಾವೇನ್ ತಗೊಳ್ಬೇಕು, ಅವ್ರು ಏನ್ ಕೊಟ್ಟಿದ್ದಾರೆ, ಡೊಮೈನ್ ಏನ್ ಕೊಟ್ಟಿದ್ದಾರೆ, ಕೋಡೊಮೈನ್ ಏನ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಅಗೇನ್ ಫಂಕ್ಷನ್ ಅವ್ರು ಏನ್ ಡಿಫೈನ್ ಮಾಡಿದ್ದಾರೆ ಅನ್ನೋದು ನೋಡ್ಕೋಬೇಕು. ಅದಾಗಿಂದ ನಾವೇನ್ ಮಾಡ್ತಾ ಹೋಗ್ಬೇಕು, ಸೊ ವಿ ಮೂವ್ ಆನ್ ಟು ದಿ ಪ್ರೊಸೀಜರ್. ಸೊ ನಾವು ಒನ್ ಫಂಕ್ಷನ್ ನಾವೇನ್ ತಗೊಳ್ಬೇಕು, ಎಫ್ ಆಫ್ x1 is equals to ಎಫ್ ಆಫ್ x2 ಅಂತ ತಗೊಳ್ಬೇಕು. ಆಮೇಲೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಅಂತೇಳಿ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡ್ಲಿಕ್ಕೆ ಆದ್ರೆ 1 ಪ್ರೂವ್ ಮಾಡ್ಲಿಕ್ಕೆ ಆಗದೆ ಇದ್ರೆ ಇಟ್ ಈಸ್ ನಾಟ್ 1. ನೆಕ್ಸ್ಟ್ ನಾವೆಂತ ಪ್ರೂವ್ ಮಾಡಬೇಕು, ಸೊ ಕೋಡೊಮೈನ್ ತಗೊಳ್ಬೇಕು. ಲೆಟ್ y ಬಿಲಾಂಗ್ಸ್ ಟು n ಬಿ ಎನಿ ಆರ್ಬಿಟರಿ ಎಲಿಮೆಂಟ್. ಅದಕ್ಕೆ ದೇರ್ ಎಕ್ಸಿಸ್ಟ್ ಎನ್ x ಬಿಲಾಂಗ್ಸ್ ಟು n ಸಚ್ ದಟ್ ಎಫ್ ಆಫ್ x ಈಕ್ವಲ್ಸ್ ಟು y ಅಂತ ತಗೊಳ್ಬೇಕು. ನೆಕ್ಸ್ಟ್ ಸಾಲ್ವ್ ಫಾರ್ x ಮಾಡ್ಕೋಬೇಕು. ಆಮೇಲೆ y ವ್ಯಾಲ್ಯೂಸ್ನ ಕೋಡೊಮೈನ್ ಇಂದ ತಗೊಳ್ಬೇಕು. ಕೋಡೊಮೈನ್ ತಗೊಂಡಾಗ x ವ್ಯಾಲ್ಯೂ ಡಿಫೈನ್ ಆಗಬೇಕು. ಡಿಫೈನ್ ಆಗಿ ಎಲ್ಲಿರ್ಬೇಕು, ಅದು ಡೊಮೈನ್ ಅಲ್ಲಿ ಇರಬೇಕು. ಹಂಗಿದ್ರೆ ಮಾತ್ರನೇ f ಈಸ್ ಆನ್ ಟು ಫಂಕ್ಷನ್, ಅದರ್ವೈಸ್ ಇಟ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಹಾಗಾಗಿ ಇಲ್ಲಿ ನಾವು 1 ಅನ್ನು ಚೂಸ್ ಮಾಡಿದಾಗ 1 by 2 ಬರುತ್ತೆ. 1 by 2 ಡಸಂಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ಹಾಗಾಗಿ ಸೊ ಎಫ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಓಕೆನಾ? ರೈಟ್. ಸೊ ನೆಕ್ಸ್ಟ್, so this is the important question. Show that the function f from natural number to natural number given by, so f of 1 is equals to f of 2 is equals to 1 and f of x is equals to x minus 1 for every x greater than 2 is onto but not 1 ಅಂತ ಶೋ ಮಾಡಿ ಅಂತ ಹೇಳ್ತಿದ್ದಾರೆ. ಹೌದಲ್ವಾ? ಅವ್ರು ನಮಗೆ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. a solution. ಸೊ ನಮಗೆ ಏನು ಕೊಟ್ಟಿದ್ದಾರೆ, ಸೊ ಗಿವನ್ ದಟ್ ಫಂಕ್ಷನ್ ಎಲ್ಲಿಂದಲ್ಲಿ ಡಿಫೈನ್ ಮಾಡಿದ್ರೆ, ಸೊ ಅಗೇನ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. ಡೊಮೈನ್ ಏನಾಗಿದೆ, ನ್ಯಾಚುರಲ್ ನಂಬರ್ ಇದೆ. ಕೋಡೊಮೈನ್ ಕೂಡ ಏನಾಗಿದೆ, ನ್ಯಾಚುರಲ್ ನಂಬರೇ ಕೊಟ್ಟಿದ್ದಾರೆ. ಸೊ ಅಂಡ್ ಮೋರ್ ಓವರ್ ಅಗೇನ್ ದಿ ಗಿವನ್, ಸೊ ಎಫ್ ಆಫ್ 1 is equals to ಎಫ್ ಆಫ್ 2 is equals to 1 ಕೊಟ್ಟಿದ್ದಾರೆ. ಅಂಡ್ ಎಫ್ ಆಫ್ ಎಕ್ಸ್ is equals to ಕೊಟ್ಟಿದ್ದಾರೆ x minus 1 ಅಂತ ಕೊಟ್ಟಿದ್ದಾರೆ. ಸೊ ಫಾರ್ x is greater than 2 ಅಂತ ಹೇಳ್ತಿದ್ದಾರೆ. ಸೊ ಈಸ್ ಆನ್ ಟು ಫಂಕ್ಷನ್ ಅಂತ ಶೋ ಮಾಡಬೇಕು, ಬಟ್ ನಾಟ್ 1 ಅಂತ ಶೋ ಮಾಡಬೇಕು. ಹೌದಲ್ವಾ? ಸೊ ಹಾಗಾದ್ರೆ ಸೊ 1 ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡೋಣ. ಸೊ ನಮ್ಗೆ ಆಲ್ರೆಡಿ ಅವ್ರು ನೋಡಿ ದೇ ಓನ್ಲಿ ಗಿವನ್ ಹಿಯರ್, ಸೊ ದೇ ಗಿವನ್ ಹಿಯರ್ ಎಫ್ ಆಫ್ 1 is equals to ಎಫ್ ಆಫ್ 2 ಆಗಿದೆ. ಹೌದಲ್ವಾ? ನೋಡಿ ಎಫ್ ಆಫ್ 1 is equals to, ಸೊ ಎಫ್ ಆಫ್ 2 is equals to 1 ಆಗಿದೆ. ಇಟ್ ಮೀನ್ಸ್ ಎರಡು ಎಲಿಮೆಂಟ್ಗೆ ಇಮೇಜಸ್ ಸೇಮ್ ಇದಾವೆ. ಹೌದಲ್ವಾ? ಬಟ್ ನೋಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ 1 is not equals to 2. ದಟ್ ಈಸ್, ಸೊ ನಾವು ಇದ್ರ ಪ್ರಕಾರ ನೋಡೋದಾದ್ರೆ, ಸೊ ಇನ್ಪುಟ್ ಅಲ್ಲಿ 1 ಇದೆ, 2 ಇದೆ. ಔಟ್ಪುಟ್ ಅಲ್ಲಿ ಏನಿದೆ ನಮಗೆ 1 ಬರ್ತಾ ಹೋಗ್ತದೆ. ಅಂದ್ರೆ ಈಗ
ಟೂ ಎಲಿಮೆಂಟ್ಸ್ಗೂ ಏನಿದೆ ಸೇಮ್ ಇಮೇಜಸ್ ಇದೆ, ಬಟ್ ಒನ್ ಈಸ್ ನಾಟ್ ಈಕ್ವಲ್ಸ್ ಟು ಟೂ, ಹೌದಲ್ವಾ? ಸೊ ಬಟ್ ಒನ್ ಈಸ್ ನಾಟ್ ಈಕ್ವಲ್ಸ್ ಟು ಟೂ ಆಗುತ್ತೆ. ದೇರ್ ಫಾರ್ ಎಫ್ ಈಸ್ ನಾಟ್ ಒನ್ ಫಂಕ್ಷನ್. ಅವ್ರು ಕೊಟ್ಟಿರೋ ಹಿಂಟಿಂದನೇ ಸಾಲ್ವ್ ಮಾಡಿದ್ರು, ಹೌದಲ್ವಾ? ಅವ್ರು ಏನು ಕೊಟ್ಟಿದ್ದಾರೆ? ಇಮೇಜಸ್ ಈಕ್ವಲ್ ಅಂತೇಳಿ ಕೊಟ್ಟಿದ್ದಾರೆ. ಎಫ್ ಆಫ್ ಒನ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಟೂ ಅಂತೇಳಿ ಕೊಟ್ಟಿದ್ದಾರೆ, ಅಲ್ವಾ? ಎಫ್ ಆಫ್ ಒನ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಟೂ ಅಂತಂದ್ರೆ ಏನಂತ ಅರ್ಥ? ಸೊ ಎರಡು ಫಂಕ್ಷನ್ಸ್ಗಳು ಹ್ಯಾವಿಂಗ್ ಸೊ ಸೇಮ್ ಇಮೇಜಸ್ ಅಂತ ಅರ್ಥ. ಹಾಗಾದ್ರೆ ಸೊ ಇಲ್ಲೇನಾಗ್ತಾ ಇದಾವೆ, ಬಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಏನಿಲ್ಲ, ಈಕ್ವಲ್ ಆಗಲಿಲ್ಲ, ಹಾಗಾಗಿ ಎಫ್ ಇಸ್ ನಾಟ್ ಒನ್ ಫಂಕ್ಷನ್ ಅಂತ ಅರ್ಥ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ, ಆನ್ ಟು ಫಂಕ್ಷನ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಏನ್ ಮಾಡ್ಕೊಬೇಕು? ಲೆಟ್ y belongs to n be arbitrary element, arbitrary element and there exists an x belongs to where codomain, so such that f of x is equals ಆಗಿರ್ತದೆ y ಆಗ್ತದೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಆಯ್ತು ಅಂತಂದ್ರೆ ಏನಂತ ಅರ್ಥ? ಸೊ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ಸ್ ಟು ವೈ ಅಂತ ಅರ್ಥ. ವಿ ಹ್ಯಾವ್ ಟು ಸಾಲ್ವ್ ಫಾರ್ ಎಕ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ವೈ ಪ್ಲಸ್ ಒನ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ? ವೈ ವ್ಯಾಲ್ಯೂಸ್ನ ಎಲ್ಲಿಂದ ಚೂಸ್ ಮಾಡಬೇಕು? ಕೋಡೊಮೈನ್ ಚೂಸ್ ಮಾಡಬೇಕು. ದಟ್ ಈಸ್ ನ್ಯಾಚುರಲ್ ನಂಬರ್. ನಾವು ನ್ಯಾಚುರಲ್ ನಂಬರ್ಸ್ ಏನೇ ಆಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ನ್ಯಾಚುರಲ್ ನಂಬರ್ಸೇ ಬರ್ತದೆ. ಆ ನ್ಯಾಚುರಲ್ ನಂಬರ್ಸ್ ಎಲ್ಲಿದೆ? ಸೊ ಡೊಮೈನ್ ಎಲ್ಲಿದೆ? ಹಾಗಾದ್ರೆ ಸೊ ದಿಸ್ ಇಸ್ ಬಿಲಾಂಗ್ಸ್ ಟು ಎನ್ ಅಂತ ಆಗುತ್ತೆ. ಹಾಗಾದ್ರೆ ಏನಂತ ಅರ್ಥ? ಎಲ್ಲಾ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ತದೆ ಅಂತ ಅರ್ಥ. ಎಲ್ಲಾ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ತದೆ ಅಂತಂದ್ರೆ ಏನಂತ ಅರ್ಥ? ಎಫ್ ಈಸ್ ಆನ್ ಟು ಫಂಕ್ಷನ್ ಅಂತೇಳಿ ಅರ್ಥ ಅಲ್ವಾ? ಈ ರೀತಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ರೈಟ್, ವಿಲ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. The important question, show that the function so f from r star to r star defined by f of x is equals to 1 by x is 1 and on 2 where r star is a set of all non-zero real number ಅಂತ ಹೇಳ್ತಿದ್ದಾರೆ. It means it's a collection of a real number except ಅಲ್ಲಿ ಏನಿರಲ್ಲ, ಝೀರೋ ಇರಲ್ಲ ರಿಯಲ್ ನಂಬರ್ ಅಲ್ಲಿ. ಇನ್ ಕೇಸ್ ಝೀರೋ ಇದ್ರೆ ಏನಾಗ್ಬಿಡ್ತಾ ಇತ್ತು? ಇನ್ ಕೇಸ್ ಇಲ್ಲಿ ಝೀರೋ ಸಬ್ಮಿಟ್ ಮಾಡಿಬಿಟ್ರೆ ಫಂಕ್ಷನ್ ಡಿಫೈನ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಡಿಫೈನ್ ಮಾಡಿದ್ರೆ ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ವೇ ಟು ವೇರ್ ಆರ್ ಸ್ಟಾರ್ ಟು ಆರ್ ಸ್ಟಾರ್ ಅಂತೇಳಿ ಡಿಫೈನ್ ಮಾಡಿದ್ದಾರೆ. ಗೊತ್ತಿದೆ ಅಲ್ವಾ? ಆರ್ ಸ್ಟಾರ್ ಟು ಆರ್ ಸ್ಟಾರ್ ಡಿಫೈನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಅಂತ ಡಿಫೈನ್ ಮಾಡಿದ್ರೆ 1 by x ಅಂತ ಡಿಫೈನ್ ಮಾಡ್ತಾರೆ. ನೋಡ್ಕೊಳ್ಳೋಣ, ಈಗ ಸಾಲ್ವ್ ಮಾಡೋಣ ಸೊಲ್ಯೂಷನ್. or ನಮಗೆ so given so f is defined from where to where r star to r star ಅಂತ ಹೇಳ್ತಿದ್ದಾರೆ and defined by so defined by f of x is equals to ಏನು ಹೇಳ್ತಿದ್ದಾರೆ 1 by x ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ so for 1 by ನೋಡ್ಕೊಳ್ಳೋಣ ಓಕೆನಾ. ಸೊ ಲೆಟ್ ನಾವೇನು ತಗೊಳ್ಬೇಕು? f of x1 is equals to f of x2 for all x1 comma x2 belongs to ಇಲ್ಲಿ r star ತಗೋಣ. f of x1 is equals to f of x2 is ತಗೋಣ. ಇಮೇಜಸ್ ಆರ್ ಈಕ್ವಲ್ ಅಂತ ತಗೊಂಡ್ರೆ ಏನಾಗುತ್ತೆ? 1 by x2 is equals to so 1 by x1 is equals to 1 by x2. next ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಗೆಟಿಂಗ್ x1 is equals to x2 ಆಗ್ತಾ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಏನಂತ ಅರ್ಥ? ಸೊ ಎಫ್ ಈಸ್ 1 ಅಂತೇಳಿ ಅರ್ಥ ಆಗುತ್ತೆ, ಹೌದು ತಾನೆ? ಸೊ ಇಮೇಜಸ್ ಆರ್ ಈಕ್ವಲ್ ತಗೊಂಡ್ವಿ, ಆಮೇಲೆ ನಾವೇನು ಪ್ರೂವ್ ಮಾಡ್ತೀವಿ? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡ್ತೀವಿ. ಹೆನ್ಸ್ ಏನಂತ ಅರ್ಥ? ಸೊ ಎಫ್ ಈಸ್ 1 ಅಂತ ಅರ್ಥ. ಅವರೇ ಹೇಳಿದಾರೆ ನೋಡಿ, ಶೋ ದಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಮುಲಾಜ್ ಇಲ್ದೇನೆ ನಾವೇಂತ ಶೋ ಮಾಡಬೇಕಿದ್ದು? 1 ಫಂಕ್ಷನ್ ಅಂತ ಶೋ ಮಾಡಬೇಕು. ನೀವು ಯಾವುದೇ ಕಾರಣಕ್ಕೂ ಆನ್ ಟು ಅಂತ ಶೋ 1 ಅಲ್ಲ ಅಂತ ಶೋ ಮಾಡ್ತಿದ್ರೆ ನಿಮ್ಮಂತ ಬುದ್ಧಿವಂತರು ಯಾರು ಇಲ್ಲ ಅಂತ ಅರ್ಥ. ಫಸ್ಟ್ ಅವ್ರು ಏನ್ ಕೇಳಿದರೆ ಕ್ವಶನ್ ಶೋ ದಟ್ ಅಂತ ಹೇಳಿದ್ದಾರೆ. ಶೋ ದಟ್ ಅಂದ್ರೆ ವಿ ಹ್ಯಾವ್ ಟು ಶೋ ಅಷ್ಟೇ. ಸೊ 1 ಅಂತ ಶೋ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ತಗೊಳ್ಬೇಕು. ಸೊ ಇಮೇಜಸ್ ಈಕ್ವಲ್ ಅಂತ ತಗೊಳ್ಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಈಗ ಏನ್ ಪ್ರೂವ್ ಮಾಡೋಣ? ಆನ್ ಟು ಫಂಕ್ಷನ್ ಅಂತ ಪ್ರೂವ್ ಮಾಡೋಣ. ಸೇಮ್ ಲೆಟ್ y ಬಿಲಾಂಗ್ಸ್ ಟು, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಆರ್ ಸ್ಟಾರ್ ಬಿ ಆರ್ಬಿಟರಿ.
such that there exists an x belongs to where r star such that f of x is equals ಆಗುತ್ತೆ y ಆಗುತ್ತೆ. f of x is equals to y ಅಂದ್ರೆ ಏನಂತ ಅರ್ಥ? 1 by x is equals to y ಅಂತ ಅರ್ಥ. we have to solve for x, so x is equals ಆಗುತ್ತೆ 1 by y ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ಬೇಕು? ಈಗ y ವ್ಯಾಲ್ಯೂಸ್ ಎಲ್ಲಿಂದ ತಗೊಳ್ಬೇಕು? ಕೋಡೊಮೈನ್ ಇಂದ ಚೂಸ್ ಮಾಡ್ತಾ ಹೋಗ್ಬೇಕು. ಸೊ y ವ್ಯಾಲ್ಯೂಸ್ ನ ಕೋಡೊಮೈನ್ ಇಂದ ಚೂಸ್ ಮಾಡ್ತಾ ಹೋದ್ರೆ, ಸೊ ಹಾಗಾದ್ರೆ ಸೊ ಇಲ್ಲಿ 0 ನ ಚೂಸ್ ಮಾಡ್ಲಿಕ್ಕೆ ಆಗಲ್ಲ, ಆರ್ ಸ್ಟಾರ್ ಅಂತ ಇದೆ. ಸೊ ಯಾವುದೇ ರಿಯಲ್ ವ್ಯಾಲ್ಯೂಸ್ ನ ತಗೊಂಡ್ರೆ ಡಿವೈಡ್ ಬೈ ಮಾಡ್ಕೊಂಡ್ರೆ 1 ಬೈ ಯಾವುದೇ ರಿಯಲ್ ನಂಬರ್ ಡಿವೈಡ್ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗ್ತದೆ? ರಿಯಲ್ ನಂಬರ್ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ದಿಸ್ ಈಸ್ ಬಿಲಾಂಗ್ಸ್ ಟು ಆರ್ ಸ್ಟಾರ್ ಅಂತ ಹೇಳಿ ಅರ್ಥ. ಹಾಗಾದ್ರೆ ಬಿಲಾಂಗ್ಸ್ ಟು ಆರ್ ಸ್ಟಾರ್ ಆಗಿದೆ ಅಂತಂದ್ರೆ ಅಂತ ಅರ್ಥ ಎಲ್ಲಾ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಸೊ ಎಫ್ ಈಸ್ ಏನಾಗುತ್ತೆ? ಆನ್ ಟು ಫಂಕ್ಷನ್ ಆಗುತ್ತೆ. ಎಫ್ ಈಸ್ ಏನಾಯ್ತು? ಆನ್ ಟು ಫಂಕ್ಷನ್ ಆಯ್ತು. ಓಕೆನಾ? ರೈಟ್. ಸೊ ವಿ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ನಿಮಗೆ 1 ಮಾರ್ಕ್ಸ್ ಕೇಳ್ಬಿಡ್ತಾರೆ ಈ ತರ ಕ್ವಶನ್ಸ್ ಅನ್ನ. ಸೊ ಏನ್ ಕೇಳಿದ್ರೆ, ಚೆಕ್ ದ ಇಂಜೆಕ್ಟಿವಿಟಿ ಅಂಡ್ ಸಬ್ಜೆಕ್ಟಿವಿಟಿ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಜಸ್ಟ್ ವರ್ಡ್ ಅನ್ನ ಚೇಂಜ್ ಮಾಡಿದ್ದಾರೆ, ಇಂಜೆಕ್ಟಿವಿಟಿ ಅಂಡ್ ಸಬ್ಜೆಕ್ಟಿವಿಟಿ ಅಂತ ಹೇಳಿ ಅಲ್ವಾ. ಸೊ ನಾವೇನ್ ಮಾಡ್ಬೇಕೀಗ? ಚೆಕ್ ಮಾಡ್ತಾ ಹೋಗ್ಬೇಕು ವೆದರ್ ದ ಗಿವನ್ ಫಂಕ್ಷನ್ಸ್ ಆರ್ ಇಂಜೆಕ್ಟಿವ್ ಅಂಡ್ ಸಬ್ಜೆಕ್ಟ್. ನೋಡಿ, ಚೆಕ್ ವೆದರ್ ಅಂತ ಹೇಳಿದ್ದಾರೆ, ಶೋ ದಟ್ ಅಂತ ಹೇಳಿಲ್ಲ, ಹೌದಲ್ವಾ? ಚೆಕ್ ವೆದರ್ ಅಂದ್ರೆ ಅಂತ ಅರ್ಥ, ವೆದರ್ ಇಟ್ ಮೇ ಬಿ 1 ಫಂಕ್ಷನ್ ಆಗಿರಬಹುದು, ಆಗದೇನೆ ಇರಬಹುದು, ಆನ್ ಟು ಫಂಕ್ಷನ್ ಆಗಿರಬಹುದು, ಆಗದೇನೆ ಇರಬಹುದು. ಸೊ ವಿ ಹ್ಯಾವ್ ಟು ಚೆಕ್ ಬೇಸ್ಡ್ ಆನ್ ದಿ ಸೊ 1 ಆಗುತ್ತೋ ಇಲ್ವೋ, ಡೊಮೈನ್ ಕೋಡೊಮೈನ್ ಏನ್ ಕೊಟ್ಟಿದ್ದಾರೋ ಅದ್ರ ಮೇಲೆ ಏನಾಗ್ತಾ ಹೋಗ್ತದೆ? ಸೊ ಡಿಫೈನ್ ಆಗ್ತಾ ಹೋಗ್ತದೆ, ಹೌದಲ್ವಾ? ಹಾಗಾದ್ರೆ ಸೊ ವಿಲ್ ಮೂವ್ ಆನ್ ಟು ದಿ ಫಸ್ಟ್ ಕ್ವಶನ್. ಏನ್ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ವೇರ್ ಟು ವೇರ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಅಂಡ್ ಇಟ್ ಈಸ್ ಗಿವನ್ ಬೈ ಏನ್ ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಫಸ್ಟ್ ಒನ್ ಏನ್ ಚೆಕ್ ಮಾಡ್ಬೇಕೀಗ? ಇಂಜೆಕ್ಟಿವಿಟಿ ಚೆಕ್ ಮಾಡೋಣ. ಇಂಜೆಕ್ಟಿವಿಟಿ ಮೀನ್ಸ್ ಏನಂತ ಅರ್ಥ? 1 ಫಂಕ್ಷನ್ ಅಂತೇಳಿ ಅರ್ಥ. ಸೊ 1 ಫಂಕ್ಷನ್ ಅಂತ ತಗೊಳ್ತೀವಿ. ಲೆಟ್ ಎಫ್ ಆಫ್ x1 is equals to f of x2 for all x1, x2 belongs to where the natural number n. ಹಾಗಾದ್ರೆ ಎಫ್ ಆಫ್ x1 ಎಫ್ ಆಫ್ x2 ಏನಂತ ಅರ್ಥ? ಇಲ್ಲಿ x1 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು x2 ಸ್ಕ್ವೇರ್ ಅಂತೇಳಿ ಅರ್ಥ, ಹೌದಲ್ವಾ? ಹಾಗಾದ್ರೆ ಸೊ ನಾವು ಸ್ಕ್ವೇರ್ ನಾವೇನ್ ಮಾಡೋಣ? ಪವರ್ ರೈಸಿಂಗ್ 1/2 ಮಾಡಿದಾಗ ಏನಾಗುತ್ತೆ? x1 ಇಸ್ ಈಕ್ವಲ್ಸ್ ಏನಾಗುತ್ತೆ? x2 ಆಗ್ತಾ ಹೋಗ್ತದೆ. ಹಾಗಾದ್ರೆ x1 ಇಸ್ ಈಕ್ವಲ್ಸ್ ಟು x2 ಆಯ್ತಂದ್ರೆ ಏನಂತ ಅರ್ಥ? ದೇರ್ಫೋರ್ ಎಫ್ ಈಸ್ 1 ಫಂಕ್ಷನ್ ಅಂತ ಅರ್ಥ. ನೋಡಿ, ಯಾವುದೇ ಕಾರಣಕ್ಕೆ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರುವುದಿಲ್ಲ. ಯಾಕೆ ಬರಲ್ಲಪ್ಪ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಲ್ಲಿ ನಮಗೇನಿಲ್ಲ, ನೆಗೆಟಿವ್ ನಂಬರ್ಸ್ ಇಲ್ಲ. ಸೊ ನೆಗೆಟಿವ್ ನಂಬರ್ಸ್ ಇಲ್ಲದೆ ಇರೋ ಕಾರಣದಿಂದಾಗಿ ನಾವು x1 ಇಸ್ ಈಕ್ವಲ್ಸ್ ಅಂತ ಬರೀಬಹುದು, x2 ಅಂತ ಬರೀಬಹುದು. ಬಟ್ ಬೇರೆ ಡೊಮೈನ್ ಇದ್ದಾಗ ನಮಗೆ x1 ಇಸ್ ಈಕ್ವಲ್ಸ್ ಟು x2 ಬರ್ಲಿಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಈಗ ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ? ಆನ್ ಟು ಫಂಕ್ಷನ್ ಆಗುತ್ತೋ ಇಲ್ವೋ, ಅದರ್ವೈಸ್ ವಿ ಹ್ಯಾವ್ ಟು ಏನಂತ ಮಾಡ್ಬೇಕು? ಇದನ್ನ ಸಬ್ಜೆಕ್ಟಿವಿಟಿ ಆಗುತ್ತೋ ಇಲ್ಲ ಚೆಕ್ ಮಾಡೋಣ. ಅಲ್ವಾ? ಸೊ ಆರ್ ನಾವಿಲ್ಲಿ ಅವ್ರು ಏನಂತ ಕೇಳಿದ್ರೆ ಎಫ್ ಇಸ್ 1 ಆರ್. ಸೊ ನಾವೇಂತ ಬರೀಬೇಕು ಇಲ್ಲಿ? ಇಂಜೆಕ್ಟಿವಿಟಿ ಅಂತ ಬರೆಯೋಣ, ಅಥವಾ ಇಂಜೆಕ್ಟಿವ್ ಫಂಕ್ಷನ್. ಎಫ್ ಇಸ್ 1 ಆರ್, ಎಫ್ ಇಸ್ ಇಂಜೆಕ್ಟಿವಿಟಿ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಸಬ್ಜೆಕ್ಟಿವಿಟಿ. ಸಬ್ಜೆಕ್ಟಿವಿಟಿಗೆ ಏನ್ ತಗೊಂಡ್ಬೇಕು? ಲೆಟ್ y belongs to where the natural number codomain. So be arbitrary. There exists an x belongs to n, so such that so f of x is equals ಆಗಿರ್ತದೆ y ಆಗಿರ್ತದೆ. ಹಾಗಾದ್ರೆ x ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು y ಆದ್ರೆ x ಇಸ್ ಈಕ್ವಲ್ಸ್ ನಾವೇನ್ ಬರೀಬಹುದು? ಸ್ಕ್ವೇರ್ ರೂಟ್ ಆಫ್ y ಬರೀಬಹುದು. ಇನ್ ಕೇಸ್ ನಾನೇನಾದ್ರೂ y ಇಸ್ ಈಕ್ವಲ್ಸ್ ಟು 2 ಅನ್ನ ಚೂಸ್ ಮಾಡಿದಾಗ ಸೊ x ಇಸ್ ಈಕ್ವಲ್ಸ್ ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ 2 ಆಗುತ್ತೆ. ಇಟ್ ಡಸಂಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗುತ್ತೆ. ಹಾಗಾದ್ರೆ 2 ಗೆ ಏನಿಲ್ಲ ಅಂತ ಅರ್ಥ? ಸೊ ಪ್ರೀ ಇಮೇಜ್ ಇಲ್ಲ ಅಂತ ಅರ್ಥ. ಸೊ 1 ಎಲಿಮೆಂಟ್ ಗೆ ಪ್ರೀ ಇಮೇಜ್ ಇಲ್ಲ ಅಂದ್ರೆ ಇಟ್ ಡಸಂಟ್ ಬಿಲಾಂಗ್ಸ್ ಟು ಡೊಮೈನ್ ಅಂತ ಅರ್ಥ. Therefore, so ಏನಂತ ಅರ್ಥ? F is not surjective.
ಓಕೆನಾ ರೈಟ್ ನೆಕ್ಸ್ಟ್ ಸೆಕೆಂಡ್ ಒನ್ ಕೇಳಿದಾರೆ ಅವರು ಸೊ ಸೆಕೆಂಡ್ ಒನ್ ಏನು ಕೇಳಿದ್ರೆ ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ಇಂಟೀಜರ್ ಟು ಇಂಟೀಜರ್ ಸೊ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಕೇಳಿದ್ರೆ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ದಾರೆ ಹೌದಲ್ವಾ ಸೇಮ್ ಫಸ್ಟ್ ಗೆ ನೋಡ್ತಾ ಹೋಗೋಣ ಈಗ ಸೊ ಫಾರ್ ದಿಸ್ ಫಂಕ್ಷನ್ ಅ ಸೊಲ್ಯೂಷನ್ ಏನ್ ಚೆಕ್ ಮಾಡ್ತಾ ಹೋಗೋಣ ಇಂಜೆಕ್ಟಿವಿಟಿ ಚೆಕ್ ಮಾಡೋಣ ಇಂಜೆಕ್ಟಿವಿಟಿಗೆ ಏನ್ ಮಾಡ್ತೀವಿ ಲೆಟ್ ಎಫ್ ಆಫ್ x1 is equals to f of x2 for all x1 comma x2 belongs to where here integer ಆಗುತ್ತೆ f of x1 is equals to f of x2 ಆದ್ರೆ ಸೊ ನಾವೇನ್ ಮಾಡ್ತಾ ತಗೊಂಡ್ವಿ ಸೊ ಇಂಟೀಜರ್ಸ್ ಗೆ ತಗೊಳ್ಬೇಕು ದಟ್ ಇಸ್ x1 x2 ಬಿಲಾಂಗ್ಸ್ ಟು ಇಂಟೀಜರ್ ನೆಕ್ಸ್ಟ್ ಟೈಮ್ ಮಾಡ್ತಾ ಹೋಗ್ಬೇಕು ಈಗ ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕು ಸೊ ಇದೇನಾಗುತ್ತೆ x1 ಸ್ಕ್ವೇರ್ ಆಗುತ್ತೆ ಇಲ್ಲಿ ಏನಾಗುತ್ತೆ x2 ಸ್ಕ್ವೇರ್ ಆಗುತ್ತೆ ದೆನ್ ವಿ ಕ್ಯಾನ್ ರೀಡ್ ಇಟ್ ಆಸ್ x is equals to plus or minus x2 ಅಂತ ಬರೀಬಹುದು ಯಾಕೆ ಸೊ ನಾವ್ ಇನ್ ಕೇಸ್ ಏನಾದರೂ ನಾವು 1 ತಗೊಂಡ್ವಿ -1 ತಗೊಂಡಾಗ ಸೊ ನಾವ್ ಇನ್ ಕೇಸ್ ಫಂಕ್ಷನ್ ನ ಡಿಫೈನ್ ಮಾಡಿದ್ರೆ ಸೊ ಇಲ್ಲಿ ಅಂಟ್ಸೋನ್ ಹೋಗ್ತಾ ಇರ್ತದೆ ಇಲ್ಲಿ ಅಂಟ್ಸೋನ್ ಆಗ್ತಾ ಹೋಗ್ತದೆ ಇಲ್ಲಿ 0 ಅಂತ ತಗೋಣ ಸೊ 1 ಗೆ ಪ್ರೀ ಇಮೇಜ್ ಮಾಡಿದ್ರೆ ನಮಗೆ ಇಲ್ಲಿ ಏನಾಗುತ್ತೆ ಸೊ 1 ಗೆ ಇನ್ಪುಟ್ ಮಾಡಿದಾಗ 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ -1 ಇನ್ಪುಟ್ ಮಾಡಿದಾಗ ಕೂಡ ಏನಾಗುತ್ತೆ 1 ಬರ್ತದೆ ಅಂದ್ರೆಗಿನ ಸೊ ಇವೆರಡು ಎಲಿಮೆಂಟ್ ಡಿಫರೆಂಟ್ ಎಲಿಮೆಂಟ್ ಬಟ್ ಹ್ಯಾವಿಂಗ್ ಸೇಮ್ ಇಮೇಜ್ ಅಂದ್ರೆ x1 is equals to plus or minus x2 ಆಯ್ತು therefore we can conclude that f is not injective function ಅಂತೇಳಿ ನಾವೆಂತ ಬರೀಬಹುದು ಇಟ್ ಇಸ್ ನಾಟ್ ಇಂಜೆಕ್ಟಿವ್ ಫಂಕ್ಷನ್ ಓಕೆನಾ ಸೊ ನೆಕ್ಸ್ಟ್ ಅದೇ ರೀತಿ ನಾವೇನ್ ಮಾಡ್ತಾ ಹೋಗೋಣ ಈಗ ಸರ್ಜೆಕ್ಟಿವ್ ಚೆಕ್ ಮಾಡೋಣ ಸರ್ಜೆಕ್ಟಿವಿಟಿ ಚೆಕ್ ಮಾಡೋಣ ಸರ್ಜೆಕ್ಟಿವಿಟಿ ಅಂತ ತಗೊಳ್ಬೇಕು ಲೆಟ್ y belongs to where here integer so be arbitrary there exists an x belongs to where that is an integer such that ಏನಾಗುತ್ತೆ f of x is equals to y ಆಗುತ್ತೆ f of x is equals to y ಅಂದ್ರೆ ಏನಂತ x square is equals to y ಆಯ್ತು x is equals to square root of y ಅಂತ ಬರೀಬಹುದು r plus r minus y ಅಂತ ಬರೀಬಹುದು ಈಗ ಇನ್ ಕೇಸ್ y value is equals to 2 ಅಂತ ಚೂಸ್ ಮಾಡಿದ್ರೆ square root of 2 that is x is equals to square root of 2 doesn't belongs to where integer therefore this is doesn't belongs to domain therefore ಏನಂತ ಬರೀಬಹುದು f is not ಸರ್ಜೆಕ್ಟಿವ್ ಫಂಕ್ಷನ್ ಅಲ್ವಾ ಸೊ ಈ ರೀತಿ ನಾವು ಚೆಕ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ರಿಯಲ್ ನಂಬರ್ ಟು ರಿಯಲ್ ನಂಬರ್ f of x is equals to x ಅಂತ ಕೊಟ್ಟಿದ್ದಾರೆ ನೋಡೋಣ ಈಗ ಮೂರನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ f is a function defined from real number to real number so defined by f of x is equals ಅಂತ ಹೇಳ್ತಾರೆ x square ಅಂತ ಹೇಳ್ತಿದ್ದಾರೆ ಅಲ್ವಾ ಫಾರ್ ದಿಸ್ ಅ ಸೊಲ್ಯೂಷನ್ ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕೀಗ ಇಂಜೆಕ್ಟಿವ್ ಚೆಕ್ ಮಾಡೋಣ ಇಂಜೆಕ್ಟಿವ್ ತಗೊಂಡ್ ಮಾಡ್ತೀವಿ ಲೆಟ್ ಸೊ f of x1 is equals to f of x2 for all x1 comma x2 belongs to where the real number r ಹಾಗಾದ್ರೆ ಏನಂತ ತಗೊಳ್ತೀವಿ x1 square is equals to x2 square ಹಾಗಾದ್ರೆ x1 is equals ನಾವೇನ್ ಬರ್ಬಿಡೋದು plus or minus x2 ಅಂತ ಬರೀಬಹುದಾ ಸೇಮ್ ಯಾಕೆ 1 minus 1 ಇದೆ ನಾವು ಸ್ಕ್ವೇರ್ ಮಾಡಿದ್ರೆ ನಮಗೆ ಏನು ಬರ್ತಾ ಹೋಗ್ತದೆ ಪಾಸಿಟಿವ್ 1 ಬರ್ತಾ ಹೋಗ್ತದೆ ಸೊ ಎಲ್ಲಿಂದ ಎಲ್ಲಿಗಿದ್ದಾಗ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಇದ್ದಾಗ ಸೊ ಹಾಗಾದ್ರೆ therefore f is not injective function next one surjective ಅದಲ್ವಾ ಸರ್ಜೆಕ್ಟಿವ್ ಹೆಂಗ್ ಚೆಕ್ ಮಾಡ್ತಾ ಹೋಗ್ತೀವಿ ಸೊ ಲೆಟ್ y belongs to that is domain r so be arbitrary so such that there exists an x belongs to domain ಸರಿ ಡೊಮೈನ್ ಏನ್ ಕೊಡ್ತಾರೆ ಇಲ್ಲಿ ರಿಯಲ್ ನಂಬರ್ ಕೊಟ್ಟಿದ್ದಾರೆ such that
ಸೊ ಏನಾಗುತ್ತೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ವೈ ಆಗುತ್ತೆ. ಎಕ್ಸ್ ವಿ ಕ್ಯಾನ್ ಇಟ್ ಆಸ್ ಸ್ಕ್ವಯರ್ ರೂಟ್ ಆಫ್ ವೈ ಅಂತಾನೆ ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಇನ್ ಕೇಸ್ ಏನಾದರೂ ವೈ ವ್ಯಾಲ್ಯೂಸ್ನ ನಾನು ನೆಗೆಟಿವ್ ಚೂಸ್ ಮಾಡಿಬಿಟ್ರೆ ಐ ವಿಲ್ ಚೂಸ್ -1 ಅಂತ ಚೂಸ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಕ್ವಯರ್ ರೂಟ್ ಆಫ್ -1 ಆಗುತ್ತೆ. ದಿಸ್ ಇಸ್ ಐ ಆಗುತ್ತೆ. then this is doesn't belongs to real number because I is a complex number ಆಗುತ್ತೆ. ಬಟ್ ನಮ್ಗೆ ಏನಾಗಬೇಕಾಗಿತ್ತು, ಡೊಮೈನ್ ಇರಬೇಕಾಯ್ತು. ನೋಡಿ, ನಾವು ಯಾವುದೇ ಪಾಸಿಟಿವ್ ವ್ಯಾಲ್ಯೂಸ್ ತಗೊಂಡ್ರೆ ಎಲ್ಲಾ ಪಾಸಿಟಿವ್ ವ್ಯಾಲ್ಯೂಸ್ಗಳಿಗೂ ಏನಾಗುತ್ತೆ ಹೋಗ್ತದೆ, ಇಮೇಜಸ್ ಪ್ರೀ ಇಮೇಜಸ್ ಎಕ್ಸಿಸ್ಟ್ ಆಗ್ತಾ ಹೋಗ್ತದೆ. ಬಟ್ ನೆಗೆಟಿವ್ ವ್ಯಾಲ್ಯೂಸ್ ಚೂಸ್ ಮಾಡಿದಾಗ ಸೊ ಏನಾಗಲ್ಲ, ಸೊ ಇದಕ್ಕೆ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲ್ಲ. ಸೊ ಹಾಗಾಗಿ ಸೊ ಇಟ್ ಡಸಂಟ್ ಬಿಲಾಂಗ್ಸ್ ಟು ಸೊ ವೇರ್ ದ ರಿಯಲ್ ನಂಬರ್ ಆರ್. ಹಾಗಾಗಿ therefore so f is not surjective function. ಅಲ್ವಾ? ರೈಟ್. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್, ದಟ್ ಈಸ್ ಫೋರ್ತ್ ಕ್ವಶನ್. ಸೊ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ವೇರ್ ಟು ವೇರ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಈಸ್ defined by f of x is equals to ಕೊಟ್ಟಿದ್ದಾರೆ x ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, f of x is equals to x ಕ್ಯೂಬ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ನಾವು ಈ ಫಸ್ಟಿಗೆ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ನಾವೇನು ಮಾಡ್ತಾ ಹೋಗೋಣ ಈಗ, ಸರ್ಜೆಕ್ಟಿವ್ ಅಲ್ವಾ, ಫಸ್ಟ್ ಏನು ಮಾಡ್ತಾ ಹೋಗೋಣ, ಇಂಜೆಕ್ಟಿವ್ ಚೆಕ್ ಮಾಡೋಣ. ಇಂಜೆಕ್ಟಿವಿಟಿ ಚೆಕ್ ಮಾಡೋಣ, ಇಂಜೆಕ್ಟಿವ್ ಆಗುತ್ತೋ ಇಲ್ವಾ ಅಂತ. ಇಂಜೆಕ್ಟಿವ್ ಫಂಕ್ಷನ್, ಇಂಜೆಕ್ಟಿವ್ ಏನು ತಗೊಳ್ತೀವಿ, ಲೆಟ್ ಎಫ್ ಆಫ್ x1 is equals to f of x2. ಸೊ ಫಾರ್ ಆಲ್ x1, x2 belongs to where ನ್ಯಾಚುರಲ್ ನಂಬರ್ ಏನಾಗುತ್ತೆ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಏನಾಗುತ್ತೆ, x1 ಕ್ಯೂಬ್ ಇಸ್ ಈಕ್ವಲ್ಸ್ ಟು x2 ಕ್ಯೂಬ್ ಆಗೋದ್ರಿಂದ ಸೊ x1 ಇಸ್ ಈಕ್ವಲ್ಸ್ ನಾವೆಂತ ಪ್ರೂವ್ ಮಾಡ್ಬೋದು, x2 ಅಂತ ಆಗುತ್ತೆ. therefore so f is ಏನದ ಅರ್ಥ, ಎಫ್ ಈಸ್ ಇಂಜೆಕ್ಟಿವ್ ಫಂಕ್ಷನ್ ಅಂತ. ಏನಾಯ್ತು, ಇಂಜೆಕ್ಟಿವ್ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಸರ್ಜೆಕ್ಟಿವ್ ಫಂಕ್ಷನ್. ಸರ್ಜೆಕ್ಟಿವ್ ಏನ್ ಮಾಡ್ಕೊಳ್ಳೋಣ, ಲೆಟ್ y belongs to b, that is n, b arbitrary. So there exists and x belongs to n, sorry n ಅಂತ ಕೊಡ್ತಿರಲ್ವಾ, ರೈಟ್, such that so f of x is equals to ಏನಾಗುತ್ತೆ, y ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, x ಕ್ಯೂಬ್ is equals to y ಆದರೆ x is equals to ಸೊ ಕ್ಯೂಬ್ ರೂಟ್ ಆಫ್ y ಆಗುತ್ತೆ. ಇನ್ ಕೇಸ್ y is equals ನಾವೇಂದ್ರೆ 2 ಅನ್ನು ಚೂಸ್ ಮಾಡಿದಾಗ x is equals to ಕ್ಯೂಬ್ ರೂಟ್ ಆಫ್ 2 ಆಗುತ್ತೆ. ಇಟ್ ಡಸಂಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ಹೆನ್ಸ್ 2 has no pre-images. therefore so f is not surjective. ರೈಟ್. ಸೊ ಅದೇ ರೀತಿಯಾಗಿ ಇನ್ನೊಂದೇನು ಕೊಟ್ಟಿದ್ದಾರೆ, ಇಂಟೀಜರ್ ಟು ಇಂಟೀಜರ್ ಅಲ್ವಾ. ಸೊ ವಿಲ್ ಫಿನಿಶ್ ದಿಸ್ ಕ್ವಶನ್. ಸೊ ಎಫ್ ಈಸ್ ಇಂಟೀಜರ್ ಟು ಇಂಟೀಜರ್. ಸೊ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಅಂತ ಕೊಟ್ಟಿದ್ದಾರೆ ಎಕ್ಸ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಫಾರ್ ದಿಸ್ ಸೊಲ್ಯೂಷನ್ ಏನು ಮಾಡಬೇಕು, ಫಸ್ಟಿಗೆ ಇಂಜೆಕ್ಟಿವ್ ಫಂಕ್ಷನ್ ಚೆಕ್ ಮಾಡೋಣ. ಇಂಜೆಕ್ಟಿವ್ ಆರ್ 1 1. ಸೊ ಏನು ತಗೊಳ್ತೀವಿ, ಲೆಟ್ f of x1 is equals to f of x2 for all x1, x2 belongs to where ಇಂಟೀಜರ್ ಆಗುತ್ತೆ. ಹಾಗಾದ್ರೆ x1 ಕ್ಯೂಬ್ is equals to x2 ಕ್ಯೂಬ್ ಆಗೋದ್ರಿಂದ ನೆಕ್ಸ್ಟ್ ನೋಡಿ ಏನಾಗ್ಬಿಡ್ತದೆ, ಇಲ್ಲಿ ಆಡ್ ಪವರ್ ಇರೋದ್ರಿಂದ, ಹೌದಲ್ವಾ. ಹಾಗಾದ್ರೆ ಆಡ್ ಪವರ್ ಇರೋದ್ರಿಂದ x1 is equals ಏನಾಗ್ಬಿಡ್ತದೆ, x2 ಆಗುತ್ತೆ. ಯಾಕಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು 1 -1 ತಗೊಂಡ್ರೆ 1ನ ಕ್ಯೂಬ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 1 ಔಟ್ಪುಟ್ ಬರುತ್ತೆ. -1ನ ಕ್ಯೂಬ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಹೋಗ್ತದೆ -1 ಬರುತ್ತೆ. ಅಂದ್ರೆ ಡಿಫರೆಂಟ್ ಎಲಿಮೆಂಟ್ ಹ್ಯಾವ್ ಡಿಫರೆಂಟ್ ಇಮೇಜಸ್ ಆಗ್ಬಿಡ್ತದೆ. ಹಾಗಾಗಿ therefore f is ಏನಾಗುತ್ತೆ, ಇಂಜೆಕ್ಟಿವ್ ಫಂಕ್ಷನ್ ಆಗುತ್ತೆ ಅಲ್ವಾ. ಅದೇ ಸ್ಕ್ವಯರ್ ಇದ್ದಾಗ ಏನಾಗ್ತಾ ಇರಲಿಲ್ಲ, ಇಂಜೆಕ್ಟಿವ್ ಫಂಕ್ಷನ್ ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಒನ್ ಈಸ್ ಸರ್ಜೆಕ್ಟಿವ್ ಫಂಕ್ಷನ್. ಸೊ ಸರ್ಜೆಕ್ಟಿವ್ ಫಂಕ್ಷನ್ ನಾವೇನು ತಗೊಳ್ತೀವಿ, ಲೆಟ್ y ಬಿಲಾಂಗ್ಸ್ ಟು b,
that is codomain, be arbitrary. So there exists an x arbitrary and there exists an x belongs to that is domain such that so f of x is equals to y ಆಗುತ್ತೆ. f of x is equals to y ಆಗೋದ್ರಿಂದ so x cube is equals to y ಆಗುತ್ತೆ. therefore x is equals to cube root of y ಆಗುತ್ತೆ. so cube root of y ಆಗೋದ್ರಿಂದ ನಾವು in case ಏನಾದರೂ if we choose y is equals to 2, x is equals to cube root of 2, so this is a rational number, it doesn't belongs to irrational number, it doesn't belongs to where, that is z. so therefore 2 has no pre-images, so hence it doesn't belongs to z. therefore we can conclude that f is not subjective function. It is not ಏನಾಯ್ತು subjective function ಆಯ್ತು ಅಲ್ವಾ. ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೇಕು, ಡೊಮೈನ್ ಕೋಡೊಮೈನ್ ಹಾಕೋಬೇಕು. ಸೊ ಫಂಕ್ಷನ್ ಆಗುತ್ತೋ ಒನ್ ಫಂಕ್ಷನ್ ಆಗುತ್ತೋ ಇಲ್ಲ 1 2 ಫಂಕ್ಷನ್ ಆಗುತ್ತೋ ಚೆಕ್ ಮಾಡ್ತಾ ಹೋಗ್ತೀರಾ. ರೈಟ್. ಸೊ move on to the next question. Show that the modulus function, that is f from x, f from ಅಂದ್ರೆ real number to real number given by f of x is equals to mod x ಅಂತ ಹೇಳ್ತಾರೆ is neither 1 nor onto where mod x is the x, mod x is x if x is positive or 0 and mod x is minus x if x is ಏನಂತ ಹೇಳ್ತಾರೆ ನೆಗೆಟಿವ್ ಅಂತ ಹೇಳ್ತಿದ್ದಾರೆ. ಹೌದಲ್ವಾ. ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಏನು ಮಾಡ್ಬಿಡ್ತಾರಪ್ಪ ಅಂದ್ರೆ 3 ಮಾರ್ಕ್ಸಿಗೆ ಈ ರೀತಿಯಂಥ ಕ್ವಶನ್ಸ್ ಅನ್ನ ಕೇಳ್ಬಿಡ್ತಾರೆ. ಸೊ ಹಾಗಾದರೆ ನೋಡೋಣ ಸೊಲ್ಯೂಷನ್ ಫಾರ್ ದಿಸ್ ಒನ್. ಸೊ ಗಿವನ್ ನಮಗೆ ಏನು ಕೊಟ್ಟಿದ್ದಾರೆ, so f is a function defined from where to where, real number to real number and is given by ಏನು ಕೊಟ್ಟಿದ್ದಾರೆ and is given by so f of x is equals to mod x, or it can also be redefined as so this is equals to x if x is greater than or equals to 0 minus x if x is less than 0. ಹೌದಲ್ವಾ. this is the property. ಹಾಗಾದ್ರೆ 1 ಫಂಕ್ಷನ್ ಆಗುತ್ತೋ ಇಲ್ಲ ಅಂತ ನಾವು ಚೆಕ್ ಮಾಡಬೇಕು. ಹೌದಲ್ವಾ. ಸೊ ಈಗ ಸೊ 1 ಚೆಕ್ ಮಾಡ್ತಾ ಹೋಗೋಣ. ಸೊ ನಾವೇನ್ ಮಾಡ್ತಾ ಹೋಗೋಣ, ಅಬ್ಸರ್ವ್ ಮಾಡೋಣ. ಇಟ್ ಈಸ್ ಸೀನ್ ದ್ಯಾಟ್ ಸೊ ಎಫ್ ವಿಲ್ ಟೇಕ್ ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗೋಣ, -1 ತಗೊಳ್ಳೋಣ. -1 ತಗೊಂಡಾಗ ಏನಾಗುತ್ತೆ, ಸೊ ಮಾಡ್ಯುಲಸ್ ಆಫ್ -1 ಇಸ್ ಈಕ್ವಲ್ ಆಗುತ್ತೆ 1 ಆಗುತ್ತೆ. ಅದೇ ರೀತಿಯಾಗಿ ನಾವೇನ್ ತಗೊಳ್ಳೋಣ, 1 ತಗೊಳ್ಳೋಣ. ಎಫ್ ಆಫ್ 1